ನಮ್ಮ ಬಾಯ್ಸ್ ಎಲ್ಲ ಇದೇ ಪ್ರಾಬ್ಲಮ್ ಅನಿಸ್ತದೆ. ಬರೀ ಪ್ಲಾನ್ ಮಾಡು ಕ್ಯಾನ್ಸಲ್ ಮಾಡು, ಪ್ಲಾನ್ ಮಾಡು ಕ್ಯಾನ್ಸಲ್ ಮಾಡು. ಬೆಂಗಳೂರಲ್ಲಿ ತಿಂಡಿ ಕುಬ್ಬಿ ಎಲ್ಲ ಬೆಳೆದ್ಬಿಟ್ಟಿರುತ್ತೆ. ಕರೆಕ್ಸ್ಬೇಕಂದ್ರೆ ಈ ಥರ ಅವಾಗವಾಗ ಟ್ರೆಕ್ಕಿಂಗ್ ಬರ್ತಾ ಇರಬೇಕು. ನಮಗೆ ಏನೇನೋ ಆಗ್ತಾಯಿದೆ ಬ್ರೋ. ನೀವು ಮುಂದಕ್ಕೆ ಹೋದರೆ ಸುಸ್ತಲ್ಲ ಏನಿಲ್ಲ, ಗಾಳಿ ಹೋಗ್ತಾ ಇರೋದು ಅಷ್ಟೇ. ಮುಂದಕ್ಕೆ ಗೈಸ್, ನಾವು ನೇತ್ರಾವತಿ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ವೆಲ್ಕಮ್ ಟು ಮೈ ಚಾನಲ್. ಬ್ರೋ ಕೌಶಿಕ್ ಅನ್ನೋರು ಇವರೇ ನೋಡಿ ನಮ್ಗೆ ಕರ್ಕೊಂಡು ಹೋಗ್ತಾ ಇರೋದು. ಈ ಟ್ರಕ್ಕಲ್ಲಿ ನಮಗೆ ಏನು ಏನು ಹೇಳಿ ಅಜಿತ್, ಎಕ್ಸ್ಪ್ಲೇನ್ ಮಾಡಿ. ಏನು ಎಕ್ಸ್ಪ್ಲೈನ್ ಮಾಡೋದು, ಟಿ ಎಸ್ಟೇಟ್ ಅಷ್ಟೇ. ಸ್ವಲ್ಪ ಗಟ್ಟಿ ಹಿಡ್ಕೊಳ್ಳಿ. ಇದೇ ಒರಿಜಿನಲ್ ಆಫ್ ರೋಡಿಂಗ್. ಹೆಂಗಿತ್ತು ನಿಮ್ ರೈಡು ಅಲ್ಲಿಂದ ಇಲ್ಲಿಗೆ? ಬೀಜ ಬಂತು ಬಾಯಿಗೆ. ಸರ್ ನಿಮ್ದು? ನಮ್ ಫುಲ್ ನಿಶಾನ. ನಮ್ದು ಮಾತು ಬರ್ತಾ ಇಲ್ಲ ಗುರು. ಮಾತೇ ಇಲ್ಲ. ನಿನ್ನ ಕೇಳೇ ಇಲ್ಲ ಗುರು ನಿನ್ನ. ಏಯ್ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಪ್ರೇಮಿಗಳೇ ಒಬ್ಬಳು. ಇಲ್ಲಿ ನೋಡಿ ಇವನು. ಚಿಕ್ಕಜಿರಿ ಫಾಲ್ಸ್ ಅಂತೆ. ಫುಲ್ ಸ್ಪೀಡ್ and then hand brake, drift. ಇಸ್ವಿ ನೋಡಿ ಗೈಸ್, ಇರಿ ಒಂದು ಪೋಸ್ ಕೊಡ್ತಾನೆ. ಅಣ್ಣ ಆಯ್ತು ಅಣ್ಣ. ಮೂರ್ತಿ ಚಿಕ್ಕದಾದರೂ ಕೀರ್ತಿ. ಅವನು ಅಂಕಲ್ ಇದ್ದಂಗೆ, ಅವನೇ ಗಾಡಿ ಓಡಿಸೋಕೆ ಬರಲ್ಲ ಅವನಿಗೆ. ನಿಮ್ಮ ಹೆಸರು ಹೇಳಿ. ನಾನು ಇರ್ಬೇಕಾದ್ರೆ ನಾನು ಮುಟ್ಟಕ್ ಬಿಡ್ತೀನಿ. ಜಯರಾಜ್ ಇವರೇ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ನೇತ್ರಾವತಿ ಟ್ರೆಕ್ಕಿಗೆ. ಎಷ್ಟು ಕಿಲೋಮೀಟರ್ ಇದಣ್ಣ? ಇಲ್ಲಿಂದ 7 ಕಿಲೋಮೀಟರ್. ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ. ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇರೋದಾ? ಅಲ್ಲಿ ಕಾಣಿಸ್ತಿದ್ಯಲ್ಲ, ಇದೇ ಲ್ಯಾಂಡ್ ಮಾರ್ಕ್ ತರ ಇಟ್ಕೊಳ್ಳಿ ಗೈಸ್. ಬಂದಿದ್ದ ತಕ್ಷಣ ಅವರೇ ಗೈಡ್ ಕರ್ಕೊಂಡು ಹೋಗ್ತಾರೆ. ಬನ್ನಿ ಹೋಗೋಣ. ನಮ್ ಗ್ಯಾಂಗಲ್ ಸ್ಟ್ರಾಂಗ್ ಇವನೇ. ಬ್ಯಾಗ್ ಎಲ್ಲ ಹಾಕೊಂಡ್ ಬರ್ತಾವನೆ. ಇಲ್ಲೇ ಟಿಕೆಟ್ ತಗೋಬೇಕು, ಆಮೇಲೆ ಪೀಕಿಗೆ ಹತ್ಬೇಕು. ನೋಡಿ ಎಂಟ್ರಿ. ಹೋಗೋಣ ಬನ್ನಿ. ನನ್ನ ಮಗ ಇವಾಗ ಹತ್ಬಿಟ್ಟು ಇಲ್ಲ ನೀರು ಕುಡಿತಾ ಇದೆಯಾ? ನಿನ್ಗೆ ಯಾಕೆ ಆಮೇಲೆ ಗಾಡಿ ಕಾಡು ಸೋದಿಗೆ ಫೋಟೋ ಬೇಡ ಅಂದ್ರೆ ಸರ್. ಓಹೋ ಎಷ್ಟೊತ್ತು ಫಾರ್ಮ್ ಇರುತ್ತಣ್ಣ? ಆಗಿಲ್ಲ ಇಲ್ವಾ? ಎಷ್ಟು ಗಂಟೆಗೆ ಬರೋದಿಲ್ಲ? ಎಷ್ಟು ಗಂಟೆಗೆ ಬರೋದಿಲ್ಲ? ಯಾವ ಇವೆಲ್ಲ ಈಗೇನಿಲ್ಲ, ಕ್ಲಿಯರ್ ಇದೆ. ಜರ್ಕಿ ಹಾಕೊಂಡಿರೋರೆಲ್ಲ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬಿಚ್ಚಾಕ್ತಾರೆ. ನಮ್ ಗ್ಯಾಂಗಲ್ ಸ್ಟ್ರಾಂಗ್ ಇವನೇ. ಬ್ಯಾಗ್ ಎಲ್ಲ ಹಾಕೊಂಡ್ಬರ್ತಾವನೆ. ನೀವೇ ಆಗಲ್ಲ ಅಂದ್ರೆ ವಯಸ್ಸಾದವರೆಲ್ಲ ಹೋಗ್ತಾರೆ. ಬಾರ ಮುಚ್ಕೊಂಡು ನೋಡಿ. ವಿಡಿಯೋ ಆನಲ್ಲಿದೆ. ಹೋಗೋಣ ಬಾ. ಫಸ್ಟ್ ವಿಕೆಟ್ ಸ್ಲೋ ಆಗಿದೆ, ಸ್ವಲ್ಪ ಟೈರ್ಡ್ ಆಗುತ್ತೆ, ಜಾಸ್ತಿನೇ ಆಗುತ್ತೆ.
ನಾವು ಯೂಟ್ಯೂಬಲ್ಲಿ ಟ್ರಾವೆಲರೆಲ್ಲ ಈಸಿಯಾಗಿ ಮಾಡ್ತಾರೆ ಅಂದ್ಕೊಂಡಿದ್ವಿ. ಅಯ್ಯೋ ಕಷ್ಟ ಗುರು. ಯಾವ್ದನಾ ಅಲ್ಲಿ ಜನ ಇದಾವೆ ನೋಡು ಚಿಕ್ಕ ಚಿಕ್ಕದಾಗಿ. ಈ ದಾರಿ ಒಂದು ಕಳಿಸಿ. ಹಾಂ ಅದೇನಾ ಟಾಪ್. ಇನ್ನೂ ಎಷ್ಟು ದೂರಣ? ಇಲ್ಲಿಂದ 6 ಕಿಲೋಮೀಟ್ರ್ ಇದೆ. 1 ಕಿಲೋಮೀಟ್ರ್ ಬಂದಿಲ್ಲನ ಅಂತೂ 6 ಅಂತೂ ಪಕ್ಕ ಇದೆ. ಸರಿನಾ ನಡೀರಿ ಹೋಗೋಣ. ಒಂದು 15 ನಿಮಿಷದಲ್ಲಿ ಹೋಗ್ಬೋದಾ? ಇಲ್ಲಿಗೆ ಅಲ್ಲಿಗೆ 3 ಗಂಟೆ ಬೇಕು. ಹೋಗ್ಲಿಕ್ಕೆ 3 ಗಂಟೆ, ಬರ್ಲಿಕ್ಕೆ 3 ಗಂಟೆ. ಫಾಸ್ಟ್ ನಡೆದ್ರೆ, ಸ್ಲೋ ನಡೆದ್ರೆ 3:15 ಬೇಕು. ಒಂದು ಸೈಡ್ 3:15, ಒಂದು ಸೈಡ್ 3:15. ಅಲ್ಲೊಂದು 2:15. ಲೆಟ್ಸ್ ಗೋ. ನಾವು ರೀಚ್ ಆಗೋದು ಅಲ್ಲೇ. ಅಣ್ಣ ಪಾಪ ನಮ್ಮ ಹಿಂದೆನೇ ಬರ್ತಾ ಇದ್ದಾರೆ. ಇದನಾ ಅದು? ಅಲ್ಲಿ ಭುಜ ಥರ ಇದೆಯಲ್ಲ. ಓಕೆ, ಚಿಕ್ಕ ಚಿಕ್ಕದಾಗ ಕಾಣಿಸ್ತಾ ಇದ್ದಾರೆ. ಬಾ इतने तेजस्वी लोग हैं हमारे पास. ಯಾಕೋ ಏನಾಯ್ತು? ಸುಸ್ತಾಯ್ತಾ ಬ್ರೋ? ತಿರುಗು ಬ್ರೋ. ಸುಸ್ತಲ್ಲ ಏನಿಲ್ಲ, ಗಾಳಿ ಹೋಗ್ತಾ ಇರೋದು ಅಷ್ಟೇ. ಬ್ರೋ ನಿನಗೆ ನಮಗೆ ಏನೇನೋ ಆಗ್ತಾಯಿದೆ ಬ್ರೋ. ನೀವು ಮುಂದಕ್ಕೆ ಹೋದ್ರೆ ಸಾಯಂಕಾಲ ಸಿಗುತ್ತಾ? ಡಿಸೆಂಬರಲ್ಲಿ ನೀವು ಬಂದು ಸ್ವಲ್ಪ ಫಾಗ್ ಇತ್ತು. ಯಾವಾಗ ಗೊತ್ತಾ? 20ಕ್ಕೆ ಬರ್ಬೇಕಿತ್ತು. 20-22ಕ್ಕೆ ಬಂದು ಸ್ವಲ್ಪ ಫಾಗ್ ಇತ್ತು. ಓಕೆ. ಇದು ಆನ್ಲೈನ್ ಬುಕ್ಕಿಂಗ್ ಬುಕ್ಕಿಂಗ್ ಅಲ್ಲ, ಅಷ್ಟೇನಾ? ಆನ್ಲೈನ್ ಬುಕ್ಕಿಂಗು? ಹಾಂ, ಒಬ್ಬರೇ 500 rupees. ಟ್ರೆಕ್ ಮಾಡೋಕ್ಕೆ 500 rupees. ಹಾಂ, ಗೈಡ್ಸ್ ಎಲ್ಲ ಸಪ್ರೇಟಾ? ಗೈಡ್ ಸಪ್ರೇಟು, ಗಾಡಿ ಸಪ್ರೇಟು. ಗೈಡ್ಗೆ ಎಷ್ಟು? ಗಾಡಿಗೆ 1000. ಓಕೆ. ಗಾಡಿಗೆ ಅಂತ ಅಂತಾರಣ್ಣ, ಬಿಟ್ರಲ್ಲ ಗೊತ್ತಿಲ್ಲ ನಿಮ್ಮದು. ಅದು ಪ್ಯಾಕೇಜ್ ಹೆಂಗೆ ಹೇಳ್ಯಾರ? ನಿಮ್ದು ಹೋಮ್ ಸ್ಟೇ ಇದು ಅವ್ರದ್ದೇ ಗಾಡಿ ಅಲ್ಲ? ಎಲ್ಲ ಹೌದೇನೆ. ಶೋಕಮ್ ಗೊತ್ತಾ? ಇಲ್ಲ ಪುನರ್ಪುಳಿ ಜ್ಯೂಸ್ ಗೊತ್ತಾ? ಪುನರ್ಪುಳಿ ಅಂತ ಒಂದು ಹಣ್ಣಿಂದ ಬರುತ್ತೆ, ಅದ್ರ ಜ್ಯೂಸ್ ಮಾಡ್ತಾರೆ. ಹಣ್ಣಿನ ಜ್ಯೂಸ್? ಹಾಂ, ಹಣ್ಣಿಂದ ಸ್ವಲ್ಪ ಹುಳಿ 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 ಇರುತ್ತೆ. ಇಷ್ಟು ಕಷ್ಟಪಟ್ಟು ಹೋಗ್ತಾ ಇದ್ದೀವಿ. ಇಷ್ಟು ಕಷ್ಟ ಏನಕ್ಕೆ ಪಡ್ತೀವಿ ಅಂದರೆ ಮೇಲೆ ಏನೋ ಇದೆ ಗೈಸ್. ಕೇರಳ ನಿಂದು, ಕರ್ನಾಟಕ ನಂದು. ನಂದು ಕರ್ನಾಟಕನೇ ಬಾರಲೇ. ನೀರು ಸಾಕಾರ ಆಯ್ತು ಮಚ್ಚ, ಯಾವ ಬಿಟ್ಟಲ್ಲಿ ನೀರು ಕೂಡ ಇಲ್ಲ. ಸಣ್ಣ ಮಕ್ಕಳಿಗೆ ಬಾಟ್ಲಿ ಕೊಡೋದು ನೀರು ಕುಡ್ಕೊಳೋಣ. ಹೇಳಿ ಬನ್ನಿ ಬನ್ನಿ ಮಕ್ಕಳೇ ಪಾರ್ಟಿ ನೋಡಿ. ಟಯರ್ಡ ಮಾಮ್? ನೋಡಿ ಗಾಯ್ಸ್, ಗುಡ್ಡಗಳು, ಮರಗಳು, ಮನುಷ್ಯರು. ಪ್ರಾಣಿಗಿಂತ ಶಶಿನೇ ಮೇಲಲ್ಲ. ನೀವು ಉಲ್ಟಾ ಉಲ್ಟಾ ಕಟ್ ಮಾಡೋ ಮುಚ್ಚ. ಡೈಲಾಗ್ ಬಂದಿಲ್ಲ. ನೈಟು ಅಕ್ಕನೆಲ್ಲ ಕೂರಿಸಿ ಸ್ವಲ್ಪ ಅಕ್ಕನ ಕೇಳ್ಬೇಕು ಮಚ್ಚ, ಒಂದು ಐಡಿಯಾ ಬಂತು ಅವಾಗ. ಎಲ್ಲಾರು ನಿನ್ಸ್ಬಿಟ್ಟು ಅಕ್ಕ, ನೇತ್ರಾವತಿ ಪೀಕು ಹತ್ತೋದಕ್ಕೆ ಯಾರಿಗೆ ತುಂಬಾ ಕಷ್ಟ ಆಗಿರ್ಬೋದು ಗೆಸ್ ಮಾಡಿ. ಗೆಸ್ ಮಾಡಿದ್ರೆ ನಿಮ್ಗೊಂದು ಇದು ಕೊಡ್ತೀನಿ, ಗಿವ್ ಅವೇ. ಓಕೆ, ಚೆನ್ನಾಗಿ ನೋಡ್ಕೊಂತವ್ರಲ್ಲ. ಚೆನ್ನಾಗಿ ನೋಡ್ಕೊಂತಾರೆ, ರೆಕಮೆಂಡ್ ಮಾಡಬೇಕು. ಹೊರ್ತು ಗಾಯ್ಸ್, ನಿಜವಾಗ್ಲೂ ಅದು ಒನ್ ಡೇ ಮುಂಚೆನೇ ಬುಕ್ಕಿಂಗ್ ಮಾಡ್ಕೊಂಬರ್ಬೇಕು. ಮಾಡ್ಕೊಂಬರ್ರೆ ಮಾತ್ರ ಹೊರ್ತು. ಬೆಂಗಳೂರಲ್ಲಿ ತಿಂಡಿ ಕೊಬ್ಬಿ ಎಲ್ಲ ಬೆಳೆದ್ಬಿಟ್ಟಿರುತ್ತೆ.
ಕರೆಕ್ಸ್ಬೇಕಂದ್ರೆ ಈ ತರ ಅವಾಗ ಟ್ರೆಕ್ಕಿಂಗ್ ಬರ್ತಾ ಇರ್ಬೇಕು. ನೀನೇ ಹತ್ತಕ್ಕಾಗಲ್ಲ ಅನ್ಕೊಂಡೆ ಮಚ್ಚ, ಮಸ್ತಾಗಿ ಹತ್ತಾ ಇದೆಯಾ. ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್ ಅಷ್ಟೇ. ನನ್ನ ಮಗ ಹಾಕೊಂಡ್ರು ಬಿಡ್ತಾರೆ ಅಂತ ನೋಡಿ ಮಕ್ಕಳ ರೆಕಾರ್ಡ್ ಮಾಡಿರ್ತೀನಿ ಮೊದ್ಲಿನ ಆಲ್ರೆಡಿ ರೆಕಾರ್ಡಿಂಗ್ ಎಲ್ಲ ಇದೆಯೋ. ನನ್ನ ಮಕ್ಕಳ 1 ವರ್ಷ ಅದೊಂದು ಬೆಟ್ಟ ಹತ್ತಕ್ಕಾಗಿಲ್ಲ ಅಂದ್ಬಿಟ್ಟು ಏನು 5 ವರ್ಷ ಹಾಕೊಂಡು ರುಬ್ಬಿಟ್ರಲ್ಲ. ಇವಾಗ ಎಲ್ಲರಿಗಿಂತ ಆರಾಮಾಗಿ ನಡೀತಾ ಇದ್ದೀನಿ. ಇವಾಗ ನಾನು ಏನ್ ಮಾಡ್ಬೇಕು ಗಾಯ್ಸ್? ಯಾರು ಇಲ್ಲ ನೋಡಿ ನಿನ್ನ ಇವಾಗ ರೇಗ್ಸಕ್ಕೆ. ಸಿಂಹ ಶಿಂಗಲೆಗೆ ಬರೋದು ನಾಕನ್ ನಡಿಯಾ. ಸರಿ ಇದೆ ಅಲ್ಲ. ಆದ್ರೂ 5 ವರ್ಷ ಕುತ್ಕೊಂಡು ಪ್ಲಾನ್ ಮಾಡಿ ಫೈನಲಿ ರೀಚ್ ಆಗಿದ್ದೀರಿ. ಇನ್ನು ನೆಕ್ಸ್ಟ್ ಟ್ರಿಪ್ 5 ವರ್ಷ ಕುತ್ಕೊಂಡು ಪ್ಲಾನ್ ಮಾಡಿ ಹೋಗ್ಬೇಕು. ಅಯ್ಯೋ ಅದೇನೋ ಗೊತ್ತಿಲ್ಲ, ನಮ್ಮ ಬಾಯ್ಸ್ ಎಲ್ಲ ಇದೇ ಪ್ರಾಬ್ಲಮ್ ಅನ್ಸ್ತದೆ. ಬರೀ ಪ್ಲಾನ್ ಮಾಡು ಕ್ಯಾನ್ಸಲ್ ಮಾಡು. ಯಾವಾಗ ಪ್ಲಾನ್ ಇಲ್ದಿರೋ ಹೋಗ್ತಿರೋ ಇವಾಗ ಹೋದ್ರಲ್ಲ ಆ ಥರ ಅದೇ ವರ್ಕೌಟ್ ಆಗೋದು. ಇದಕ್ಕೂ 2 ತಿಂಗಳಿಂದ ಪ್ಲಾನೇ ಮಾಡಿರೋದು. 2 ಮಾಡಿರೋದಲ್ಲ. 2 ತಿಂಗಳಿಂದ ಮಾಡಿ ಲಾಸ್ಟ್ ಕೊನೆಗೂ ಸಕ್ಸಸ್ ಆಯ್ತಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಆಗುತ್ತೋ ಇಲ್ವೋ ಅನ್ಕೊಂಡಿದ್ದೆ. ಫಸ್ಟ್ ಪ್ಲಾನ್ ಮಾಡಿದಾಗ 15 ಜನ, ಆಮೇಲೆ 9, ಆಮೇಲೆ 7, ಲಾಸ್ಟಿಗೆ ನಾವು 3 ಜನ, ಆಮೇಲೆ ತಿರ್ಗಾ 5, ತಿರ್ಗಾ 7 ಆಯ್ತು ಸದ್ಯಕ್ಕೆ. ಅದು ಹೆಂಗ ಬಂದ್ರು ಅನ್ಕೊಂಡಿಕ್ಕೆ. ಇಲ್ಲ ಅಂದಿದ್ರೆ ಡೈಲಾಗ್ ಬರ್ತಾ ಇದ್ ನಿಂಗೆ ರೆಕಾರ್ಡಿಂಗ್ ಅಲ್ಲಿ ಐತೆ ಕ್ಯಾಮ್ರಾ. ಇಲ್ಲ ಅಂದಿದ್ರೆ ನೆಕ್ಸ್ಟ್ ಮಚ್ಚ ನಿನ್ ಬರ್ತಡೆ ಹೋಗೋಣ, ಮಚ್ಚ ಅಜಯ್ ಬರ್ತಡೆಗೆ ಹೋಗೋಣ. ಎಲ್ಲ ಬರ್ತಡೆಗೆ ಏನ್ ಗೊತ್ತಾ ಹಾಕೋ ನಮ್ ಪ್ಲಾನ್, ಒಂದ್ ದಿವ್ಸ ಊಟ ಕಾಸು ಮಿಕ್ತಾರೆ ಅಂತ. ಅಯ್ಯ ನನ್ನ ಮಗನ ಹತ್ರ ಟ್ರೀಟ್ ಯಾರ್ದು ಬರ್ತಡೇ ಇರ್ತಾರಲ್ಲ ಪಾಪ ಅವ್ನ್ ಕೇಕು ಕೊಟ್ಟು ಮಾಡಿಲ್ಲ, ಏನೋ ಕೊಟ್ಟು ಮಾಡಿಲ್ಲ, ಒಂದ್ ದಿವಸ ಟ್ರೀಟ್ ಹೆಂಗ್ ಕೇಳೋದು ಅವ್ನು. ಇಗೋ ರೈಟ್ಗ ಲೆಫ್ಟ್ಗೋ. ಅಯ್ಯೋ ರೋಡ್ ಮಿಸ್ ಆಗೋಯ್ತು. ಕಾಣೆ ಆಗ್ಬಿಟ್ಟಿದ್ದೀರಿ. ರೋಡ್ ಇದೆ ಯಾವ್ದಂತ ಗೊತ್ತು. ಯಾವ್ದಂತ ಗೊತ್ತಾಗ್ತಾ ಇಲ್ಲ. ಅವ್ರು ಬೇರೆ ಹೋಗ್ಬಿಟ್ಟಿದ್ದಾರೆ ಮುಂದೆ. Such a nice place. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.